ದರ ₹2 ಜಾಸ್ತಿ ಆಗ್ತಾ ಇದೆ. 50 ml ಜಾಸ್ತಿ ಮಾಡಿ ₹2 ದರ ಏರಿಕೆ ಆಗ್ತಾ ಇದೆ. ಚುನಾವಣೆ ಆದ ಬಳಿಕನೇ ದರ ಏರಿಕೆ ಅಂತ ಬಿಜೆಪಿಯವರು ಕೂಡ. ಬಿಜೆಪಿಯವರಿಗೆ ಇಂದ 5 ವರ್ಷದ ಕಾರ್ಯಕ್ರಮ ಇಲ್ಲ, ಮುಂದೆ ಗುರಿ ಇಲ್ಲ. 10 ವರ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನೂ ಮಾಡಲಿಕ್ಕಾಗಿಲ್ಲ. ಹಲವಾರು ಕಾರಣದಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನ ಒಂದು ಅವಕಾಶ, ಆದರೆ ಅವರು ನೈತಿಕವಾಗಿ ಅವರೇನು ನಂಬರ್ ರೀಚ್ ಆಗಿಲ್ಲ. NDA ರೀತಿಯಲ್ಲಿ ಬಂದಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಏನಾದರೂ ಒಂದು ಟೀಕೆ ಟಿಪ್ಪಣಿ ಮಾಡಬೇಕಲ್ಲ. ಸರ್ಕಾರ ಅಭಿವೃದ್ಧಿ ಕೆಲಸ ಆಗಬೇಕು, ಜನಪರ ಕಾರ್ಯಕ್ರಮ ಕೊಡಬೇಕು, ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ಸಣ್ಣ ಪುಟ್ಟ ನಾವು ಫ್ರೀಕ್ವೆಂಟಾಗಿ ಮಾಡ್ತಕ್ಕಂಥ ಏರಿಕೆಯನ್ನು ಇತಿಮಿತಿನಲ್ಲಿ ಸರ್ಕಾರ ಮಾಡುತ್ತೆ. ಯಾವುದು ಇತಿಮಿತಿ ಬಿಟ್ಟು ಅವ್ರ ಥರ 70ರಿಂದ ಒಂದು ₹100 ಡೀಸೆಲ್ ಹೋಗೋದು, 300ರಿಂದ 2200 ಗ್ಯಾಸ್ ಹೋಗೋದು, ಬೇಳೆ ಅಕ್ಕಿ 20ರಿಂದ ₹70 ಹೋಗೋದು, ಆ ಥರ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ಮಾಡಿಲ್ಲ. ನಾವು ಒಂದು ಲಿಮಿಟಾಗಿ ಏನು ಮಾಡಬೇಕು ಅದು ಮಾಡಿದ್ದಾರೆ. ಹಾಲಿನ ದರ ಏರಿಕೆ ಅದು KMF ನಿರ್ಧಾರ ಮಾಡ್ತಕ್ಕಂಥದ್ದು. ನನಗೂ ಅದು ಗೊತ್ತಿಲ್ಲ, ನೀವು ಹೇಳಿದ್ರಿ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಸಾಹಿತ್ಯ ಸಮ್ಮೇಳನದ ಮಧ್ಯದಲ್ಲಿ ಮಾತನಾಡ್ತೀನಿ KMF ಅಧ್ಯಕ್ಷರ ಜೊತೆ ಮತ್ತು ವೆಟರ್ನರಿ ನಮ್ಮ ಸಹಕಾರ ಸಚಿವರ ಜೊತೆ ಅಂತ ಹೇಳಿದ್ದಾರೆ. ಅವ್ರು ಮಾತನಾಡಿ ನಿರ್ಧಾರ ಮಾಡ್ತಾರೆ. ಅದು ಅನಿವಾರ್ಯನಾ ಅಥವಾ ಇಲ್ಲ ನಿಲ್ಲಿಸ್ಬೇಕಾ ಅಥವಾ ಇಲ್ಲ ಕಡಿಮೆ ಮಾಡಬೇಕಾ ಅಥವಾ ಏನು ಅನ್ನೋದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ನನಗೂ ಗೊತ್ತಿರೋದು ಅದು ಇನ್ನೂ ಹೊರಗಡೆ ಬಂದಿಲ್ಲ, ನಾಳೆಯಿಂದ ಅಂತ ಹೇಳ್ತಾ ಇದ್ದೀರಾ. ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ಸಾಮಾನ್ಯರು ಜನ ಬಳಕೆ ಮಾಡ್ತಾರೆ. ಪೆಟ್ರೋಲ್ ಆಯಿತು, ಇದಾಯಿತು, ಇನ್ನೇನು ಬಸ್ಸಿನ ದರ ಕೂಡ ಪರಿಶೀಲನೆ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಬಸ್ಸಿನ ದರ ಹೌದು 10 ವರ್ಷದಿಂದ ಮಾಡಿಲ್ಲ. ಏನು ಮಾಡಬೇಕು ಹೇಳಿ? ಬಸ್ಸು ರೂರಲ್ ಸರ್ವಿಸ್ ಕೊಡಬೇಕು, ಡೀಸೆಲ್ ಜಾಸ್ತಿ ಆದರೆ ಕಟ್ಟಬೇಕು, ರಿಪೇರಿ ಜಾಸ್ತಿ ಆದರೆ ಕಟ್ಟಬೇಕು, ಡ್ರೈವರ್ ಸಂಬಳ ಈಗ 27% 7th ಪೇ ಕಮಿಷನ್ ಮಾಡಬೇಕು. ಎಲ್ಲ ಮಾಡಿದಾಗ ಬಸ್ಸಿನ ದರನೂ ಏರಿಕೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತ ಸಬ್ಮಿಟ್ ಮಾಡಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಹೇಳಿರೋದು. ಬಹುಶಃ ಅವ್ರು ಕೊಟ್ಟಿರೋ ಪ್ರೆಸೆಂಟೇಷನ್ ಏನಂತಂದರೆ, ನಮಗೆ ಈಗ ನೌಕರರ ಸ್ಯಾಲ್ರಿ ಜಾಸ್ತಿ ಮಾಡಬೇಕು, ನಾವು ಬಸ್ಗಳನ್ನ ಜಾಸ್ತಿ ಹಾಕಬೇಕು ಮತ್ತು ಸ್ಟೂಡೆಂಟ್ ಪಾಸ್ ಕೊಡಬೇಕು, ಇವೆಲ್ಲ ಇರೋದ್ರಿಂದ ನಾವು ನಾವು ಶಕ್ತಿ ಕೊಟ್ಟಿದ್ದೀವಿ ಯೋಜನೆ, ಶಕ್ತಿ ಯೋಜನೆಯಿಂದ KSRTC ಬರ್ಡನ್ ಇಲ್ಲ. ಶಕ್ತಿ ಯೋಜನೆ ಸರ್ಕಾರ ಕಟ್ಟುತ್ತೆ, KSRTC ಬರ್ಡನ್ ಇಲ್ಲ. ಆದರೆ ಅವರು ಸಂಬಳ ಜಾಸ್ತಿ ಮಾಡೋದು, ವೇರ್ ಆ್ಯಂಡ್ ಟೇರು, ಇದ್ರ ಬಗ್ಗೆ ಅವ್ರಿಗೆ ಹೆಚ್ಚಿನ ಹೊರೆ ಬೀಳುತ್ತೆ. 10 ವರ್ಷದಿಂದ ನಾವು ಮಾಡಿಲ್ಲ ಅನ್ನೋ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಇನ್ನೂ ಅದು ತೀರ್ಮಾನ ಆಗಿಲ್ಲ.